ಡೆಲ್ಲಿಯಲ್ಲಿ 21 ವರ್ಷದ ಹುಡುಗಿದು ವಾಟ್ಸ್ಆಪ್ ಅಕೌಂಟ್ ಹ್ಯಾಕ್ ಆಗುತ್ತೆ. ಆ ಹುಡುಗಿ ಪರ್ಸನಲ್ ಫೋಟೋಸ್ ಡೀಟೇಲ್ಸ್ನ ಇಟ್ಕೊಂಡು ಹ್ಯಾಕರ್ ಬ್ಲಾಕ್ ಮೇಲ್ ಮಾಡ್ತಾನೆ. ಹಾಗೆ ಆ ಫೋಟೋಸ್ನ ಕೆಲವೊಂದು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾನೆ. ರೀಸೆಂಟಾಗಿ ತುಂಬಾನೇ ವಾಟ್ಸ್ಆಪ್ ಅಕೌಂಟ್ಸ್ ಹ್ಯಾಕ್ ಆಗ್ತಿದೆ. ಹ್ಯಾಕರ್ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಫೋಟೋಸ್ನ ಇಟ್ಕೊಂಡು ನಿಮ್ಮ ಜೊತೆ ಬ್ಲಾಕ್ ಮೇಲ್ ಕೂಡ ಮಾಡಬಹುದು. ನಿಮ್ಮ ವಾಟ್ಸ್ಆಪ್ ಅಕೌಂಟ್ನ ಸೇಫ್ ಆಗಿ ಇಟ್ಕೊಳ್ಳೋದು ಹೇಗೆ ಅಂತ ಹೇಳ್ತೀನಿ. ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಮ ವಾಟ್ಸ್ಆಪ್ ಸೆಟ್ಟಿಂಗ್ಸ್ಗೆ ಹೋಗಿ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ 2 ಸ್ಟೆಪ್ ವೆರಿಫಿಕೇಶನ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಪಿನ್ನ ಎಂಟರ್ ಮಾಡಿ. ಹ್ಯಾಕರ್ ಇವಾಗ ನಿಮ್ಮ ಅಕೌಂಟ್ನ ಹ್ಯಾಕ್ ಮಾಡೋಕೆ ಟ್ರೈ ಮಾಡಿದ್ರು ಪಿನ್ ಎಂಟರ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಪಿನ್ ನಿಮ್ಮ ಹತ್ರ ಇರುತ್ತೆ. ನಂಬರ್ 2, ಸೆಟ್ಟಿಂಗ್ಸ್ಗೆ ಹೋಗಿ ಪ್ರೈವಸಿ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಕಾಲ್ ಅಂತ ಏನು ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಸೈಲೆನ್ಸ್ ಅನ್ನೋನ್ ಕಾಲ್ಸ್ ಅಂತ ಏನು ಆಪ್ಷನ್ ಇದೆ ಅದನ್ನ ಎನೇಬಲ್ ಮಾಡ್ಕೊಳ್ಳಿ. ಇದರಿಂದ ಯಾವುದೋ ಅನ್ನೋನ್ ಪರ್ಸನ್ ಇಂದ ವಿಡಿಯೋ ಕಾಲ್ ಅಥವಾ ಕಾಲ್ ಆಗಲಿ ಬರೋದಿಲ್ಲ. ನಂಬರ್ 3, ವಾಟ್ಸ್ಆಪ್ ಸೆಟ್ಟಿಂಗ್ಸ್ಗೆ ಹೋಗಿ ಮತ್ತೆ ಪ್ರೈವಸಿ ಮೇಲೆ ಕ್ಲಿಕ್ ಮಾಡಿ. ಈಗ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಅಲ್ಲಿ ನಿಮಗೆ ಅಡ್ವಾನ್ಸ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. IP ಲೊಕೇಶನ್ ಆಪ್ಷನ್ ಏನಿದೆ ಅದನ್ನ ಎನೇಬಲ್ ಮಾಡ್ಕೊಳ್ಳಿ. ಇದರಿಂದ ಯಾವುದೋ ಅನ್ನೋನ್ ಪರ್ಸನ್ಗೆ ನಿಮ್ಮ IP ಲೊಕೇಶನ್, ನಿಮ್ಮ ಲೊಕೇಶನ್ ಬಗ್ಗೆ ಗೊತ್ತಾಗೋದಿಲ್ಲ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ GB ವಾಟ್ಸ್ಆಪ್ ಅಥವಾ ಈ ರೀತಿ ವಾಟ್ಸ್ಆಪ್ಗಳನ್ನ ಯೂಸ್ ಮಾಡಬೇಡಿ. ಯಾವುದೋ 2 ಎಕ್ಸ್ಟ್ರಾ ಅಡಿಷನಲ್ ಫೀಚರ್ಸ್ ಕೊಡ್ತಾರೆ ಅಂತ ಈ ರೀತಿ ಅಪ್ಲಿಕೇಶನ್ ಯೂಸ್ ಮಾಡಬೇಡಿ. ಪ್ಲೇಸ್ಟೋರ್ ಅಲ್ಲಿ ಏನು ವಾಟ್ಸ್ಆಪ್ ಸಿಗುತ್ತೆ ಅದನ್ನೇ ಯೂಸ್ ಮಾಡಿ. ವಿಡಿಯೋ ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಡೈಲಿ ಇದೇ ರೀತಿ ಯೂಸ್ಫುಲ್ ಕಂಟೆಂಟ್ ಬೇಕಾ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.